ಆರೋಪಿ ನಟ ದರ್ಶನ್ ಮತ್ತು ಆತನ ಸಹಚರಿಗೆ ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇರುವಂತಹ ಹಿನ್ನೆಲೆ ಮತ್ತೆ ಯಥಾವತ್ ಇವತ್ತು ಇವರೆಲ್ಲರನ್ನೂ ಕೂಡ ಮೆಡಿಕಲ್ ಚೆಕಪ್ಗೆ ಒಳಪಡಿಸಲಾಗುತ್ತೆ. ತದನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು. ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿಯೇ ಇವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಲ್ವರಿಗೂ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿಯೇ ಮೆಡಿಕಲ್ ಚೆಕಪ್. ಆರೋಪಿ ನಟ ದರ್ಶನ್, ಪ್ರದೋಷ್, ವಿನಯ್ ಮತ್ತು ಧನ್ರಾಜ್ ಇವರೆಲ್ಲರಿಗೂ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿಯೇ ಮೆಡಿಕಲ್ ಟೆಸ್ಟ್ ನಡೆಸಲಾಗುತ್ತೆ. ಮಲ್ಲಥಳ್ಳಿಯ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಇವರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಿಕ್ಕಿದ್ದಾರೆ. ತದನಂತರ ಅಂದರೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಕೋರ್ಟ್ಗೆ ಕರೆದೊಯ್ಯಲಿಕ್ಕಿದ್ದಾರೆ ಪೊಲೀಸರು. ಸೊ ಅದಕ್ಕಿಂತ ಪೂರ್ವದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿಯೇ ಈ ಎಲ್ಲ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಮಲ್ಲಥಳ್ಳಿಯ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಈ ಎಲ್ಲ ಆರೋಪಿಗಳಿಗೆ, ಆರೋಪಿ ನಟ ದರ್ಶನ್ ಸೇರಿದಂತೆ ಉಳಿದ ಸಹಚರರೇನಿದ್ದಾರೆ ಪ್ರದೋಷ್, ಧನ್ರಾಜ್ ಹಾಗೇನೆ ವಿನಯ್, ಇವರೆಲ್ಲರಿಗೂ ಪೊಲೀಸ್ ಸ್ಟೇಷನ್ನಲ್ಲಿಯೇ ಮೆಡಿಕಲ್ ಚೆಕಪ್ ನಡೆಯುತ್ತೆ. ತದನಂತರ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಇವರನ್ನ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಕಾರಣ ಇವತ್ತು ಕಸ್ಟಡಿ ಅಂತ್ಯವಾಗಿರುವ ಹಿನ್ನೆಲೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ನೇರ ಸಂಪರ್ಕದಲ್ಲಿ. ಅಜಯ್, ಮೆಡಿಕಲ್ ಚೆಕಪ್ ಸೇರಿದಂತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ವಿಚಾರ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಷ್ಟೊತ್ತಿಗಾಗುತ್ತೆ ಎಲ್ಲ ಪ್ರೊಸೆಸ್? ಶ್ರೀಪಾದ್, ಈಗಾಗಲೇ 4 ಜನರು ಕೂಡ ಈಗಾಗಲೇ ಕಳೆದ 2 ದಿನದಿಂದನೂ ಕೂಡ ಕಸ್ಟಡಿಲಿರುವಂಥದ್ದು. ಅಂದರೆ ಒಟ್ಟಾರೆ ಕಸ್ಟಡಿ ಈಗಾಗಲೇ 10 ರಿಂದ 12 ದಿನ ಆಗಿರುವಂಥದ್ದು. ಸೊ ಹೀಗಾಗಿ ಪ್ರತಿದಿನ ಅಂದರೆ ಈ 24 ಅವರ್ಸ್ ಒಳಗೆ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಬೇಕು ಅಂತಲೂ ಕೂಡ ಇರುತ್ತೆ. ಸೊ ಹೀಗಾಗಿ ಪ್ರತಿದಿನ ಮತ್ತು ಮೊನ್ನೆ ವಿಕ್ಟೋರಿಯಾದಲ್ಲೂ ಕೂಡ ಏನು ಮೆಡಿಕಲ್ ಟೆಸ್ಟ್ ಕೂಡ ಆಗಿರುವಂಥದ್ದು ಮತ್ತು DNA ಸ್ಯಾಂಪಲ್ಸ್ ಕೂಡ ತಗೊಂಡಿರುವಂಥದ್ದು. ಇವತ್ತು ಕೂಡ ಕಸ್ಟಡಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಂತ್ಯ ಹಿನ್ನೆಲೆ ಮತ್ತು ಇವತ್ತು 4th ಸ್ಯಾಟರ್ಡೆ ಕೂಡ ಆಗಿರೋದ್ರಿಂದಾಗಿ ಆದಷ್ಟು ಬೇಗ ಕೋರ್ಟು ಕ್ಲೋಸ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಈಗ ಮತ್ತೆ ಇವರು ಬೌರಿಂಗ್ ಹೋಗಿ ಮತ್ತು ಅಲ್ಲಿಂದ ಕೋರ್ಟ್ಗೆ ಹೋಗೋದು ಮತ್ತು ಸಮಯಾವಕಾಶ ಹಿಡಿಯುತ್ತೆ. ಆನಂತರ ಏನು ಜಡ್ಜ್ ಮನೆಗೆ ಕೂಡ ಹೋಗಬೇಕಾಗತ್ತೆ ಇನ್ ಕೇಸ್ ಏನಾದ್ರು ಲೇಟ್ ಆಗಿದ್ದೆ ಆದಲ್ಲಿ. ಸೊ ಹೀಗಾಗಿ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಇಲ್ಲಿ ಠಾಣೆಯಲ್ಲಿಯೇ ಕೂಡ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಳ್ಳಾಗಿರುವಂಥದ್ದು. ಇದರಂತೆ ಏನು ಇಷ್ಟು ದಿನಗಳ ಕಾಲ ಏನು ಪವಿತ್ರ ಗೌಡರಿಗಾಗಿರ್ಬೋದು ಮತ್ತು ಇನ್ನಿತರೆ ಆರೋಪಿಗಳಿಗೆ ಏನು ಇಷ್ಟು ದಿನ ಚಿಕಿತ್ಸೆಯನ್ನು ಕೊಟ್ಟಿದ್ರು ಸರ್ಕಾರಿ ವೈದ್ಯರ ಮಲ್ಲಥಳ್ಳಿಯ ಸರ್ಕಾರಿ ಆಸ್ಪತ್ರೆಯ ವೈದ್ಯರು, ಅವರೇ ಇವತ್ತು ಬಂದು ಇಲ್ಲಿ 4 ಜನರಿಗೂ ಕೂಡ ಇಲ್ಲಿ ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ. ಆ ನಂತರವೇ ಮೆಡಿಕಲ್ ಟೆಸ್ಟ್ ಆದ ನಂತರವೇ ಆ ಒಂದು ರಿಪೋರ್ಟ್ನ ಕೈಯಲ್ಲಿ ಇಟ್ಕೊಂಡೇ ಅವರು ಕೋರ್ಟ್ಗೆ ಹೋಗಬೇಕಾಗತ್ತೆ. ಇಲ್ಲವಾದಲ್ಲಿ ನ್ಯಾಯಾಧೀಶರು ಕೂಡ ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಇವತ್ತು ಪೊಲೀಸ್ ಠಾಣೆಯಲ್ಲಿಯೇ ಇವತ್ತು ಮೆಡಿಕಲ್ ಟೆಸ್ಟ್ ಮುಗಿಸಿ ಆ ನಂತರ ಆರೋಪಿಗಳನ್ನ 4 ಜನ ಉಳಿದಂಥ ಆರೋಪಿಗಳನ್ನ 3 ರಿಂದ 3:30 ಒಳಗಾಗಿ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ. ಆ ನಂತರ ಬಹುತೇಕವಾಗಿ 4 ಜನರಿಗೂ ಕೂಡ ನ್ಯಾಯಾಂಗ ಬಂಧನ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಓಕೆ, ಥ್ಯಾಂಕ್ ಯು ಅಜಯ್ ಮಾಹಿತಿಗಾಗಿ.